ಹೇಗೆ ನಿಮಗೆ ಯಾವ ರೀತಿ ಬರಬೇಕು? ಈಗ ನನಗೆ ಹಾಸನ ಜಿಲ್ಲೆಗೆ ಒಬ್ಬರೇ ಶಾಸಕರು ಇರೋದ್ರಿಂದ ಮುಂದಿನ ರಾಜಕೀಯದ ಭವಿಷ್ಯ ದೃಷ್ಟಿಯಿಂದ ಪಕ್ಷ ಸಂಘಟನೆ ದೃಷ್ಟಿಯಿಂದ ನಮಗೆ ಕೊಡಬೇಕು ಅಂತಕ್ಕಂಥ ನಿರ್ಧಾರನ ಸಿದ್ದರಾಮಯ್ಯನವರು, ಇವತ್ತಿನ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು, ಪಕ್ಷದ ವರಿಷ್ಠರು ಎಲ್ಲ ತೀರ್ಮಾನ ಮಾಡಿದ್ದಾರೆ, ಸಿಗುತ್ತೆ ಅನ್ನೋ ಭರವಸೆನ ಹೇಳ್ತಾ ಇದ್ದಾರೆ. ನಾನು ಕಾಯ್ತಾ ಇದ್ದೀನಿ. ಬಹುಶಃ ಹೈಕಮಾಂಡ್ ಏನು ತೀರ್ಮಾನ ತಗೋಬೇಕು ಅದಕ್ಕೆ ಭದ್ರಾಗಿ. ನಿಮ್ಮನ್ನು ಮೀಟಿಂಗ್ ಕರೆದಿದ್ರು ಸಿ ಎಮ್ ಆದ ನಂತರದಲ್ಲಿ, ನೀವೆಲ್ಲ ಒಂದು 10 ಜನ ಸೇರಿಕೊಂಡಿದ್ರಿ, ಮಾತುಕತೆ ಆಯಿತು. ಈ ರೀತಿ ಯಾವ ರೀತಿ ತಗೊಂಡು ಯಾರಿಗಿಲ್ಲ, ಯಾರನ್ನು ಮೀಟಿಂಗ್ ಯಾರನ್ನು ಕರೆದಿಲ್ಲ. ವಿನಯ್ ಕಾರ್ತಿಕ್ ಅನ್ನೋರು ಗೆದ್ದಿದ್ದಕ್ಕೆ ಊಟ ಹಾಕಿದ್ರು ಅಷ್ಟೇ. ಅಲ್ಲಿ ಯಾವುದು ಚರ್ಚೆ ಆಗಿಲ್ಲ, ಹೇಳಬೇಕು ಅಲ್ಲೇನಿದ್ರೂ ಹೈಕಮಾಂಡ್ ಅಂಗಡದಲ್ಲಿದೆ ಸರ್. ಹೈಕಮಾಂಡ್ ಏನು ಅಂತಿಮವಾದ ತೀರ್ಮಾನ ತಗೋದಿಲ್ಲ ಅದು ತೀರ್ಮಾನ. ಹಾಸನದಲ್ಲಿ ಒಬ್ಬೇ ಶಾಸಕರು ಇದ್ದೀರಿ ಮತ್ತು ಹಿರಿಯರಿದ್ದೀರಿ, ನೀವು ಇಲ್ಲಿಂದ ನಿಯೋಗ ಆ ರೀತಿ ಹೈಕಮಾಂಡ್ ಭೇಟಿ ಮಾಡೋದು ಇಲ್ಲ. ನಾನು ಅವರು ಯಾರನ್ನು ಕರ್ಕೊಂಬರ್ಬೇಡಿ, ಒತ್ತಡ ತರಬೇಡಿ ಅಂತ ಹೇಳಿರಲ್ಲ. ಅದರಿಂದ ನಾವು ಯಾರನ್ನು ಕೇಳಿಲ್ಲ, ಯಾರಿಗೂ ಒತ್ತಡ ತರ್ತೀವಿ. JDS-ಇಂದ ಕಾಂಗ್ರೆಸ್ ಕೊಟ್ಟಿದ್ರು. JDS-ನಿಂದ ಕಾಂಗ್ರೆಸ್ ಹೋಗ್ಬೇಕಾದ್ರೆ 3 ಜನ ಸೇರಿ ನನಗೆ ದೇವನಹಳ್ಳಿ ರೆಸಾರ್ಟ್ನಲ್ಲಿ ಒಂದು ಮಾತುಕತೆ ಮಾಡಿದ್ರು. ಆ ಸಂದರ್ಭದಲ್ಲಿ ನನಗೆ ಸಿದ್ದರಾಮಯ್ಯ ಅವರು, ಡಿ ಕೆ ಅವರು, ಸುರ್ಜೇವಾಲಾ 3 ಜನ ಕೂತ್ಕೊಂಡು ನಮ್ಮ ಸರ್ಕಾರ ಬಂದಾಗ ಮಂತ್ರಿ ಮಾಡ್ತೀವಿ ಬನ್ನಿ ಕರ್ಕೊಂಡಿದ್ರು. ಅದೇ ವಿಶ್ವಾಸ ನಡೆಸ್ಕೊಂಡು ಇದರಿಂದ ಅದೇ ವಿಶ್ವಾಸದಲ್ಲಿ ನಡ್ಕೊಂಡಿದ್ದಾರೆ, ಮುಂದೆ ನಡ್ಕೋತಾರೆ ಅಂತ ಭಾವನೆ ಇದೆ. ವಿಶ್ವಾಸ ಹೊತ್ತು ಇದೆ. ರಾಜಕೀಯ ದೃಷ್ಟಿಯಿಂದಲೂ ಆಗಲೇಬೇಕಲ್ಲ. ಹಾಸನದಲ್ಲಿ ಪಾರ್ಟಿ ಸಂಘಟನೆ. ಇನ್ನೊಂದು ಸರ್, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ ನಂತರದಲ್ಲಿ ಅಶೋಕ್ ಆಗಿರ್ಬೋದು, ಕುಮಾರಸ್ವಾಮಿ ಆಗಿರ್ಬೋದು ಹೆಚ್ಚು ಮಾತಾಡೋದು ಶುರು ಮಾಡಿದ್ರು ಸರ್. ನಿನ್ನೆ ಕೂಡ ಅಶೋಕ್ ಅವರು ಇಲ್ಲ, ಅದು ಅಶೋಕ್ ಅವ್ರ ಮಾಮೂಲಿ ಒಂಥರ ಮಾತಾಡ್ತಿರ್ತಾರೆ ಅವರು ಮಾತಿನ ಶೈಲಿ ಗೊತ್ತಲ್ಲ. ನಾವು ಅದರ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಅಶೋಕು ಮತ್ತು ಕುಮಾರಸ್ವಾಮಿಯವರು ಡಿ ಕೆ ಅವರು ಬದ್ಧ ವೈರಿಗಳು. ಅವರು ಕುಮಾರಸ್ವಾಮಿ ಡಿ ಕೆ ಅವರು ಆಗಿಬಿಟ್ರಲ್ಲ, ಇನ್ನೆಲ್ಲಿ ಮತ್ತೆ ನಮ್ಮ ರಾಜಕೀಯದ ಬೆಳವಣಿಗೆ ದೃಷ್ಟಿಯಿಂದ ಇವರು ಮುಖ್ಯಮಂತ್ರಿಗಳಾದಾಗ ನಮ್ಮ ರಾಜಕೀಯಕ್ಕೆ ತೊಡರಾಗುತ್ತಪ್ಪ ಅನ್ನೋ ಭಾವನೆ ಮೇಲೆ ಆ ರೀತಿ ಮಾತಾಡ್ಬೋದು. ಎಲ್ಲ ಕಾಲಕ್ಕೆ ಅವರ ಹೋರಾಟದ ಫಲಕ್ಕೆ ಅನುಭವ ಸಿಗ್ತಾ ಇರ್ತಾರೆ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ಇನ್ನೂ ಕೂಡ ಅಂತಿಮ ಆಗಿಲ್ಲ ಸರ್. ಮಾಡ್ತೀವಿ ಅಂತಾರೆ. ಇಲ್ಲ, ಬಿಡದಿ ಟೌನ್ಶಿಪ್ ಬಗ್ಗೆ ಇವತ್ತು ಬೆಂಗಳೂರು ಎಮ್ಮರವಾಗಿ ಬೆಳೀತಾ ಇದೆ. ಇವತ್ತು ಟೌನ್ಶಿಪ್ಗಳಾಗಿ ಹೊರವಲಯಕ್ಕೆ ನಾವೇನಾದ್ರೂ ಜನಸಂಖ್ಯೆನ ಹಸ್ತಾಂತರ ಮಾಡೋದು ಭಾಳ ಕಷ್ಟ ಅಲ್ಲ. ಬೆಳವಣಿಗೆ ಆಗಿ ಹೋಗ್ತಾ ಇರೋದು 4 ಕಡೆ ಚಾರ್ಜ್ ಸಿಗ್ತದೆ. ರಾಮನಗರ ಕಡೆಗೆ ಒಂದು ಕಡೆಗೆ ಹೋಗ್ಬೋದು, ಮೇನ್ ರೋಡು, ಮೇನ್ ಇರೋವಂಥ ರಸ್ತೆ. ಇನ್ನೊಂದು ಹೊಸೂರು ರೋಡಲ್ಲ, ಈಗಾಗಲೇ ಕೋಲಾರ ತಲುಪಿಬಿಟ್ಟಿದೆ. ಕೋಲಾರ ತಲುಪಿಬಿಟ್ಟಿದೆ ಹೊಸೂರು ರೋಡು, ಹೊಸಕೋಟೆ ರೋಡು. ಹೊಸೂರು ರೋಡು ಎಲ್ಲಿ ತಲುಪಬೇಕು ಅಲ್ಲಿ ಬಾರ್ಡ್ರನ್ನೇ ತಲುಪಿಬಿಟ್ಟಿದೆ. ಇದು ಬಾರ್ಡ್ರ ತಮಿಳ್ನಾಡು ಬಾರ್ಡ್ರನ್ನ ಆನೇಕಲ್ ಬಿಟ್ಟು ಮುಂದೆ ಹೋಗ್ಬಿಟ್ಟಿದೆ. ಎಲ್ಲ ಕಡೆಲೂ ಹೋಗಿದೆ. ಈಗ ರಾಮನಗರ, ಬಿಡದಿ ಈ ಭಾಗಕ್ಕೆ ಮಂಡ್ಯದವರೆಗೂ ಹೋಗ್ಬೇಕಾಗುತ್ತೆ. ಬೆಂಗಳೂರು ತುಮಕೂರವರೆಗೂ ಬರ್ತಾ ಇದೆ. ಎಲ್ಲ ಈ ಬೆಂಗಳೂರು ಎಲ್ಲಿ ಹೋಗ್ಬೇಕು? ಮುಖ್ಯ ರಸ್ತೆ ಬೇಕು. ಮುಖ್ಯ ರಸ್ತೆನಲ್ಲಿ ಬೆಳ್ಕೊಂಡು ಹೋಗ್ತಾ ಇರುತ್ತೆ. ಎಲ್ಲೊಂದೊಂದು ಟೌನ್ಶಿಪ್ ಆಗ್ತವೆ. ಟೌನ್ಶಿಪ್ ಮಾಡೋದು ತಪ್ಪು ಅಂತ ಹೇಳಿದರೆ ಅದು ನನಗೆ ಅರ್ಥ ಆಗಲ್ಲ. ರೈತರ ಫಲವತ್ತಾದ ಭೂಮಿಗಳ ನೋಡಿ, ಫಲವತ್ತಾದ ಎಲ್ಲೋ ತಗೊಂಡೋಗಿ ಯಾರು ಗೊತ್ತಿಲ್ಲ ತಗೊಂಡೋಗಿ ಕಟ್ಟಿದ್ರೆ ವಾಸ್ಕೋತಾರೆ. ಮನೆ ಮೇನ್ ರೋಡೆಲ್ಲ ಕಟ್ಟಬೇಕಲ್ವಾ? ಫಲವತ್ತಾದ ರೈತರ ಭೂಮಿನ ಯಾವತ್ತು ತಗೊಂಡಿಲ್ಲ ಅಕ್ವಿಷನ್ ಮಾಡಿ ಏರೋಡ್ರಮ್ ಬರೋದ, ಇಂಟರ್ನ್ಯಾಷನಲ್ ಏರೋಡ್ರಮ್
ಬರೋದ ಹೇಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಫಲವತ್ತಾದ ಭೂಮಿ ಅಂತ ಕೂತ್ಕೊಂಡಿದ್ರೆ ಮೆಜೆಸ್ಟಿಕ್ಕಿಂದ ಬೆಂಗಳೂರು ಹೋಗೋದ ಬೆಳೆದು. ಮೆಜೆಸ್ಟಿಕ್ಕಿಂದ ಬೆಂಗಳೂರು ಇವತ್ತು 50 ಕಿಲೋಮೀಟ್ರ್ ಪಾರ್ಶ್ವನಲ್ಲಿ ಬೆಳೆದಿದೆಯಲ್ಲ, ಫಲವತ್ತಾದ ಭೂಮಿ ಅಲ್ಲೆಲ್ಲ ಫಲವತ್ತಾದ ಭೂಮಿ. ನಮ್ಮ ಸಣ್ಣ ಹುಡುಗರೆಲ್ಲ ನಾವು ನೋಡಿದಾಗ, ನಾವು ಕಾಲೇಜಲ್ಲಿ ಇದ್ದಾಗ ವಿಜಯನಗರ ಬಿಟ್ಟು ಮುಂದಕ್ಕೂ ಇರಲ್ಲ ಬೆಂಗಳೂರು. ಇವತ್ತು ಎಲ್ಲಿಗೆ ಹೋಗಿದೆ ವಿಜಯನಗರ ಬಿಟ್ಟು ಮುಂದಕ್ಕೆ? ರಾಮನಗರ ಬಾರ್ಡ್ರಿಗೆ ಹೋಯ್ತು, ಬಿಡದಿ ಬಾರ್ಡ್ರಿಗೆ ಹತ್ತತ್ರ ಹೋಗಿದೆ. ಅಲ್ಲೆಲ್ಲ ಫಲವತ್ತಾದ ರೆಸಾರ್ಟ್ಗಳು ಕಟ್ಟಿರಲ್ಲ, ಅಲ್ಲೆಲ್ಲ ಖಾಲಿ ಜಾಗಿದ್ವಾ? ಅಲ್ಲೂ ಮರ ಕೆಡವೆ ಕಟ್ಟಿರೋದು. ಇದು ರಾಜಕೀಯ ದ್ವೇಷಪೂರಿತವಾದಂಥ ಇದು ವ್ಯವಸ್ಥೆ. ಅಲ್ಲಿ ಈಗಾಗಲೇ ಜನ ಮುಂದೆ ಬಂದಿದ್ದಾರೆ. ಈಗ ಗೊತ್ತಾಗುತ್ತೆ ಅವ್ರ ಜನ 2.25 ಎಕರೆ ಈಗ ಎಲ್ಲರಿಗೂ ಬೇರೆ ಬೇರೆ ಮಧ್ಯವರ್ತಿಗಳಿಗೆ ಮಾರಾಟ ಮಾಡೋಕ್ಕೆ ಹೋಗ್ಬೇಕಾ? ಯಾವ ಭೂಮಿ ಎಷ್ಟು ಭೂಮಿ ಮಧ್ಯವರ್ತಿಗಳ ಕೈಲಿಲ್ಲ ಬೆಂಗಳೂರು ಸುತ್ತ ಅಂತ ತನಿಖೆ ಆಗಲೊಂದು ತರಿಸ್ಲಿ. ಎಲ್ಲರ ಶೇಲ್ ಅಗ್ರಿಮೆಂಟ್ಸ್ ಎಲ್ಲ ತರಿಸ್ಲಿ. ಎಷ್ಟು ಜನ ಶೇಲ್ ಅಗ್ರಿಮೆಂಟ್ ಮಾಡಿಕೊಟ್ಟಾರೆ ರೈತರ ಹತ್ರ ಮಾಡಿಸ್ಕೊಂಡಾರೆ ಅಂತ? ಯಾರು ದುಡ್ಡು ಉಳ್ಳವರು ಎಲ್ಲ ಬರೆಸ್ಕೊಂಡಿದ್ದಾರೆ. ಅದ್ರ ಬದಲು ಸರ್ಕಾರವೇ ಒಂದು ಮಾದರಿ ಆಗಿರ್ತಕ್ಕಂಥ ಟೌನ್ಶಿಪ್ಪನ್ನು ನಾವು ಬೆಳವಣಿಗೆ ಮಾಡ್ತೀವಿ ಅಂತಂದರೆ ಅದಕ್ಕೆ ಉತ್ತೇಜನ ಕೊಡಬೇಕಲ್ಲ. ಅದಕ್ಕೆ ಸೂಕ್ತವಾದ ಪರಿಹಾರ ಕೇಳಿ. ಅದೇನು ಪೂರ ತಗತ್ತಿ ಅಂತ ಹೇಳಿದ್ರೆ ನಿಮಗೂ ಅರ್ಧ ಭಾಗ ಬಿಟ್ಕೊಡ್ತೀನಿ ಅಂತ ಹೇಳಿದ್ರೆ 50-50 ಶೇರಿಂಗಲ್ಲಿ ಮಾಡೋಣ. ಡೆವಲಪ್ಮೆಂಟ್ ಮಾಡಿ ನಿಮಗೂ ಅರ್ಧ ಭಾಗ ಬಿಟ್ಕೊಡ್ತೀವಿ, ನೀವು ಅರ್ಧ ಅನುಭವಿಸಿ, ಬಂದ್ರ ದುಡ್ಡು ನೀವು ತಗೊಳ್ಳಿ. ನಾವು ಸರ್ಕಾರನೇ ಎಲ್ಲರೂ ತಗೋತೀವಿ ಅಂತ ಹೇಳಿಲ್ಲ.